ಜಾನಕಿ ಮೇಡಮ್ ಅವ್ರ ಜೊತೆ ಸುಮಾರು 6 ತಿಂಗಳುಗಳ ಕಾಲ ಕಳೆದ್ರಿ. ಆ ದಿನಗಳು ಹೇಗಿತ್ತು ಅಂತ ಪ್ಲೀಸ್ ಕಂಟಿನ್ಯೂ ಮೇಡಮ್. ಕ್ಷಮಿಸಿ, ಕಟ್ಟಾಯ್ತು ಕಾಲ್. ಅವಾಗ ಅವ್ರ ಪಾಪ ಬೆಂಗಳೂರಿಗೆ ಬಂದ ತಕ್ಷಣ ಅವರಿಗೆ ಅಸ್ತಮಾ ಅಟ್ಯಾಕ್ ಆಗೋದು. ಅವ್ರಿಗೆ ಸಿವಿಯರ್ ಬ್ರಾಂಕೈಟಿಸ್ ಪ್ರಾಬ್ಲಮ್ ಇದೆ ಅವರಿಗೆ. ಸೊ ನಾನು ಪ್ರತಿ ಸಲ ಶೂಟಿಂಗಿಗೆ ಹೋಗುವಾಗ ಕಷಾಯ ಮಾಡಿ ತಗೊಂಡು ಹೋಗ್ತಾ ಇದ್ದೆ ಫ್ಲಾಸ್ಕ್ ಅಲ್ಲಿ ಅವ್ರಿಗೆ. ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗೋದು. ಆಮೇಲೆ ನಾನು ಪ್ರತಿ ಸಲ ರೆಡಿಯಾಗಿ ಸೆಟ್ಗೆ ಹೋಗಕ್ ಮುಂಚೆ ಅವ್ರ ರೂಮ್ ಎದುರುಗಡೆನೆ ಹೋಗ್ಬೇಕು. ಅವ್ರಿಗೆ ನಾನು ಹೇಗ್ ರೆಡಿ ಆಗಿದ್ದೀನಿ, ಯಾವ ಸೀರೆ ಉಟ್ಕೊಂಡಿದ್ದೀನಿ, ಏನ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಏನ್ ಜ್ಯುವೆಲ್ರಿ ಹಾಕೊಂಡಿದೀನಿ, ಅದೆಲ್ಲ ತೋರಿಸ್ದೆ ನಾನ್ ಸೆಟ್ಗೆ ಹೋಗೋ ಹಾಗೆ ಇರ್ಲಿಲ್ಲ. ಸೊ ನಾನ್ ಹೋಗುವಾಗ ಅವ್ರ ರೂಮಿಗೆ ಹೋಗಿ ಅವ್ರು ನನ್ ಮುದ್ದು ಮಾಡಿ ನನಗ್ ದೃಷ್ಟಿ ತೆಗೆದುನೆ ಕಳಿಸ್ತಾ ಇದ್ರು. ಸೊ ಆಮೇಲೆ ಎಷ್ಟು ಅವರು ಹೇಗೆ ಶ್ವೇತ ವಸ್ತ್ರಧಾರಿ ಆಗಿರ್ತಾರೋ ಯಾವಾಗ್ಲೂ, ಹೇಗೆ ಶುಭ್ರವೋ ಅವರ ಬಟ್ಟೆಗಳು, ಹಾಗೇನೆ ಅವರ ಮನಸ್ಸು ಕೂಡ. ಯಾವಾಗ್ಲೂ ಅವ್ರ ಮುಖದ ಮೇಲೆ ಒಂದು ಸಣ್ಣ ನಗು, ಒಂದು ಡಿವೈನ್ ಸ್ಮೈಲ್ ಅಂತ ಏನ್ ಹೇಳ್ತೀವಿ, ದೇವರ ಮುಖದಲ್ಲಿ ಒಂದ್ ಸ್ಮೈಲ್ ಇರುತ್ತಲ್ಲ, ಆತರ ಒಂದು ಸ್ಮೈಲ್. ಮತ್ತೆ ಯಾರ ಬಗ್ಗೆನು ಒಂದು ನೆಗೆಟಿವ್ ಮಾತು ಅವ್ರ ಬಾಯಿಂದ ಬಂದಿದ್ ನಾನು ನೋಡೇ ಇಲ್ಲ. ಪಾರ್ಟಿಸಿಪೆಂಟ್ಸ್ ಕೂಡ ಅವರು ಹೇಳೋರು, ನಾನು ಜಡ್ಜ್ ಅಲ್ಲ, ನಾನು ಜಡ್ಜ್ ಆಗಿ ಕೂತಿಲ್ಲ ಇಲ್ಲಿ, ನಾನು ಬರೀ ನಿಮ್ ಹಾಡನ್ನ ಕೇಳಿ ಆನಂದಿಸಿ ನಿಮಗ್ ಹುರಿದುಂಬಿಸೋದಕ್ ಬಂದಿದ್ದೀನಿ ಅಷ್ಟೇ ಅಂತ ಹೇಳೋರು. ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿ ಅವರು ಪ್ರೋತ್ಸಾಹ ಕೊಡೋರು. ಸೊ ಮಕ್ಕಳು ಅಂತಾನೆ ಅಲ್ಲ, ಅವ್ರು ಮಾತಾಡಿದ್ರೇನೆ ಅದು ಸಂಗೀತದ ಹಾಗಿರ್ತಿತ್ತು. ಎಲ್ಲರ ಹತ್ರ ಚಂದ ಮಾತಾಡೋದವ್ರು. ಸೊ ಈ ತರದ ಒಂದು ದೈವಿಕವಾದಂತಹ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಈಗ ಒಂದ್ 7-8 ತಿಂಗಳ ಹಿಂದೆ ಕೂಡ ಕಳೆದ ವರ್ಷದ ಕೊನೆಯಲ್ಲಿ ಅವ್ರ ಮಗ ತೀರ್ಕೊಳಕ್ ಸ್ವಲ್ಪ ದಿನ ಮುಂಚೆ ನಾ ಮೈಸೂರಿಗೆ ಹೋಗಿದ್ದೆ. ಸುಧಾರಾಣಿ ಅವರು ಮತ್ತೆ ನಾನು ಮೈಸೂರಿಗೆ ಹೋಗಿದ್ವಿ. ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದ್ 2 ಗಂಟೆ ಅದ್ ಹೇಗ್ ಕಳೆದೋಯ್ತು ಅಂತಾನೆ ಹೇಳಕ್ ಬರಲ್ಲ. ಆ 2 ಗಂಟೆಗಳ ಕಾಲ ಅವ್ರ ಜೊತೆ ಮಾತನಾಡಿ, ನಕ್ಕು ನಲದು, ಹರಟೆ ಕೊಚ್ಚಿ, ಅವರ ಒಂದು ಮೋಸ್ಟ್ ಡಿಫಿಕಲ್ಟ್ ಹಾಡನ್ನ ಅವ್ರ ಎದುರಿಗೆ ಹಾಡಿ ಅವ್ರ ಹತ್ರ ಭೇಷ್ ಅನ್ನಿಸ್ಕೊಂಡು ಬಂದಿದ್ದು. ಅವ್ರ ಮಗ ಹೋದ ನಂತರ ಮತ್ತೆ ಹೋಗಿ ಅವ್ರನ್ನ ಭೇಟಿ ಮಾಡ್ಬೇಕು, ತುಂಬಾ ಬ್ರೇಕ್ ಡೌನ್ ಆಗಿದ್ರು. ಭೇಟಿ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಾನೆ ಇದ್ದೆ. ಅಷ್ಟ್ರಲ್ಲಿ ಅವರೇ ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ. ತಮ್ಗೆ ಈ ವಿಷಯ ಗೊತ್ತಾದಾಗ ಹೇಗ್ ಅನಿಸ್ತು ಮೇಡಮ್? ಎಲ್ಲಿದ್ರಿ ತಾವು? ಶಾಕ್ ಆಗ್ಲಿಲ್ವಾ ನಿಮ್ಗೆ? ಅದೇ ಹೇಳ್ತೀನಿ, ನನ್ಗೆ ಏನಂತಾರೆ, ಬ್ರೈನ್ ಫಾಗ್ ಅಂತ ಹೇಳ್ತೀವಲ್ಲ, ತಲೆ ನನಗೆ ಸರಿ ಪ್ರೋಸೆಸ್ ಮಾಡ್ತಾ ಇಲ್ಲ. ಬಿಕಾಸ್ ಒಂದು ಬಾಲು ಸರ್, ಇನ್ನೊಂದು ಜಾನಕಿ ಅಮ್ಮ. ನಾನು ನನ್ನ ಜೀವನದಲ್ಲಿ ವ್ಯಕ್ತಿತ್ವ, ಹಾಡು ಎಲ್ಲದನ್ನು ತುಂಬಾ ಫಾಲೋ ಮಾಡ್ಕೊಂಡು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದು ಅಂದ್ರೆ ಇಬ್ರು ವ್ಯಕ್ತಿಗಳನ್ನ. ಜಾನಕಿ ಅಮ್ಮ ಅಂತೂ ನನ್ಗೆ ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಹಾಡೋದಕ್ಕೆ ಪ್ರಾರಂಭ ಮಾಡೋದಕ್ ಮುಂಚೆನೆ, ತೊಟ್ಲಲ್ಲಿದ್ದ ಮಗುವಾಗಿದ್ದಾಗಿಂದನೂ ಕೂಡ ಜಾನಕಿ ಅಮ್ಮನವ್ರ ಹಾಡುಗಳನ್ನೇ ಕೇಳಿ ಕೇಳಿ ಬೆಳೆದವಳು. ನಂತರ ಹಾಡಿ 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 ಬೆಳೆದವಳು ನಾನು. ಸೊ ಅವರು ಒಂಥರ ಆವರಿಸ್ಕೊಂಡ್ ಬಿಟ್ಟಿದ್ದಾರೆ ನನ್ ಮೇಲೆ. ಅಂದ್ರೆ ಅಷ್ಟು ಜಾನಕಿ ಅಮ್ಮ ಅಂದ್ರೆ ನನ್ಗೆ ಸಾಕ್ಷಾತ್ ಸರಸ್ವತಿ ಅಂತಾನೆ ನಾನು ಹೇಳೋದು. ಸರಸ್ವತಿ ಪುತ್ರರಲ್ಲ, ಅವ್ರು ಸರಸ್ವತಿನೇ ಅವರು. ಸೊ ನೆನ್ನೆ ವಿಷಯ ಗೊತ್ತಾದ ಕೂಡ್ಲೆ ನನ್ಗೆ ಅಂದ್ರೆ ಇನ್ನ ನನಗೆ ಆ ಮುಖ, ಅವ್ರ ಜೊತೆ ಕಳೆದ ಆ ಸಮಯ ಅದೇ ಇನ್ನ ನೆನಪಿನಲ್ಲಿ ಹಸಿರಾಗಿ ಉಳಿದಿದೆ. ನಂಗೆ ಇದನ್ನ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಂಡ್ ನನ್ಗೆ ಬಾಲು ಸರ್ ಅವ್ರ ಪಕ್ಕ ನಿಂತು ಹಾಡುವಾಗ ಯಾವಾಗ್ಲೂ ನಿನ್ನ ಧ್ವನಿಯಲ್ಲಿ ಜಾನಕಿ ಕಾಣ್ತಾರೆ, ಜೂನಿಯರ್ ಜಾನಕಿ ಅಂತ ಹೇಳೋರು ಯಾವಾಗ್ಲೂ ನಂಗೆ. ಯಾಕಂದ್ರೆ ಆ ಪ್ರಭಾವ ಇತ್ತಲ್ಲ ನಿಮ್ ಮೇಲೆ, ಸೊ ಹಾಗಾಗಿ ಆ ರೀತಿಯ ಹೇಳೋದಕ್ ಸಾಧ್ಯ ಆಯ್ತೇನೋ. ಹೌದು, ಹಾಗಾಗಿ ಅಷ್ಟು ನಾನು ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದು. ಅದು ನ ಭೂತೋ ನ ಭವಿಷ್ಯತಿ ಅವರ ರೀತಿಯ ಗಾಯಕರು. ಯಾಕಂದ್ರೆ ಅವರ ತರದ ವರ್ಸಿಟಾಲಿಟಿ ಬಹುಶಃ ನಮ್ಗಿನ್ನೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ನಿಜ ನಿಜ. ಸಣ್ಣ ಮಕ್ಕಳ ಹಾಗೆ ಹಾಡ್ತಾರೆ, ಸೆನ್ಶುವಸ್ ಸಾಂಗ್ ಹಾಡ್ತಾರೆ,
ಒಂದು ಭೂತದ ಹಾಡನ್ನ ಹಾಡ್ತಾರೆ, ಹ್ಮ್ ಆಮೇಲೆ ರೊಮ್ಯಾಂಟಿಕ್ ಸಾಂಗ್ಸ್, ಸ್ಯಾಡ್ ಸಾಂಗ್ಸ್, ಹ್ಮ್ ಎಲ್ಲ ಆ ಹಾಡುಗಳಲ್ಲಿ ಅವರು ಸ್ಟ್ಯಾಚ್ಯೂ ತರ ಹಿಂಗ್ ನಿಂತ್ಕೊಂಡ್ ಹಾಡ್ತಿರ್ತಾರ. ಅವ್ರನ್ನ ನೋಡ್ತಿದ್ರೆ ಅವರೇ ಹಾಡ್ತಿರೋದ ಅಂತ ನಮ್ಗೆ ನಂಬೋದಕ್ಕಾಗೋದಿಲ್ಲ. ಕರೆಕ್ಟ್. ಬಟ್ ಅವ್ರ ಬಾಯಿ ತೆಗೆದ್ರೆ ಆ ನವರಸಗಳು, ಸಪ್ತ ಸ್ವರಗಳು ಎಲ್ಲ ಪುಂಖಾನುಪುಂಖವಾಗಿ ಎಷ್ಟು ಲೀಲಾ ಜಾಲವಾಗಿ ಬರುತ್ತೆ ಅಂದ್ರೆ, ನಟಿಯರೆಲ್ಲ ಹೇಳ್ತಾರಲ್ಲ, ಅವ್ರು ಹಾಡ್ಬಿಟ್ಟು ಜೀವ ತುಂಬಿಟ್ರೆ ಸಾಕು, ಮತ್ತೆ ನಮ್ಮ ಕೆಲಸ ಸುಲಭ ಆಗೋಗುತ್ತೆ, ನಮ್ಗೆ ಆಕ್ಟ್ ಮಾಡ್ಲಿಕ್ಕೆ ಏನು ಕಷ್ಟನೇ ಇರಲ್ಲ, ನಮ್ ಮುಕ್ಕಾಲ್ ಕೆಲಸ ನಮ್ದು ಆಗೋಗಿರುತ್ತೆ ಅಂತ. ತಾವು ಹೇಳಿದ್ರಿ ಕಷ್ಟದ ಹಾಡುಗಳನ್ನ, ಡಿಫಿಕಲ್ಟ್ ಸಾಂಗ್ಸ್ನ ಕಲಿತು ಅವ್ರ ಮುಂದೆ ಹಾಡ್ತಾ ಇದ್ವಿ ಅಂತ. ಅಂತ ಹಾಡುಗಳಲ್ಲಿ ಯಾವುದು ತಾವು ತುಂಬಾ ಕಷ್ಟಪಟ್ಟು ಹಾಡಿದ್ದು? ಕಷ್ಟಪಟ್ಟು ಹಾಡಿದ್ದು ಅಂತಲ್ಲ, ಇದು ತುಂಬಾ ಇಷ್ಟಪಟ್ಟು ಹಾಡಿದ್ದು. ಬಟ್ ಅದ್ ಆಕ್ಚುಲಿ ತುಂಬಾ ಕಷ್ಟಕರವಾದ ಸಾಂಗ್. ಬಟ್ ನಾನ್ ತುಂಬಾ ಮುಂಚಿನ ಆ ಹಾಡನ್ನ ಹಾಡ್ತಾ ಇದ್ದೆ. 2 ಸಾಲ್ ಮೇಡಮ್, ಹಾಗಾಗಿ ಅವ್ರ ಎದುರಿಗೆ ಹಾಡೋ ಧೈರ್ಯ ಮಾಡ್ದೆ. ತುಂಬಾ ಹೆದರ್ಕೊಂಡ್ ಹಾಡ್ದೆ ಅವ್ರ ಎದುರಿಗೆ. ಯಾಕಂದ್ರೆ ದೇವ್ರ ಮುಂದೆ ಕೂತ್ಕೊಂಡು ಹಾಡೋದು ಅವ್ರ ಹಾಡನ್ನೇ ಅಂತಂದ್ರೆ ಒಂದ್ ಆ ಭಯ ಇರುತ್ತಲ್ಲ. ನಿಜ. ಸ್ವರ್ಣಗೌರಿ ಚಿತ್ರದ್ದು ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾವುದೆಮ್ಮ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ಧನಿ ಪಮ ಗಮ ಧನಿ ಪಮ ಗಮ ರಿ ಗರಿ ಸನಿ ಸನಿ ಸ ಧನಿ ಧನಿ ಗಮ ಗಮ ರಿ ಗರಿ ನಿ ಸನಿ ರಿ ಸರಿ ನಿ ಸನಿ ರಿ ರಿ ಗ ಗ ಗ ಮ ಮ ಮ ದ ಪ ದ ಮ ಪ ಗ ಮ ಸ ದ ಪ ಮ ಗ ಮ ರಿ ಸ ದ ಪ ಮ ಗ ಮ ರಿ ಸ ದ ಪ ಮ ಗ ಮ ರಿ. ಜಗದೀಶ್ವರಿ ಜಗದೀಶ್ವರಿ ಜಗದೀಶ್ವರಿ. ಸೂಪರ್. ಏನ್ ಹೇಳಿದ್ರು ಮೇಡಮ್ ಜಾನಕಿ ಅಮ್ಮನವರು ಈ ಹಾಡು ಕೇಳಿ? ಅದು ಬಹುಶಃ ಅವ್ರು ಮಾತ್ರ ಹೇಳೋದಕ್ ಸಾಧ್ಯ. ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತಂದ್ರೆ, ಈ ಹಾಡನ್ನ ಹೇಳ್ಬಿಟ್ಟು ಮುಗಿಸ್ದೆ, ಕೈ ಎಲ್ಲ ನಡುಗ್ತಾ ಇತ್ತು ನನಗೆ. ಏನೋ ಒಂದು ಸಾರ್ಥಕತೆ, ಅದೇನು ಏನ್ ಭಾವನೆ ಅಂತ ಹೇಳೋದಕ್ ಬರಲ್ಲ. ಹಾಡೆಲ್ಲ ಮುಗಿದ್ಮೇಲೆ ಕೆನ್ನೆ ಎಲ್ಲ ಹಿಂಡ್ಬಿಟ್ಟು ತಬ್ಕೊಂಡು, ಎಷ್ಟು ಯಾಕೆ ಭಯ ಪಡ್ಬೇಕು ನೀನು, ನನಗಿಂತ ಚೆನ್ನಾಗಿ ಹಾಡ್ದಿಯಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ನಾನು ಹೇಳಿದೆ, ಅಮ್ಮ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಏನೋ ನಿಮ್ಮ ಕಾಲಿನ ಉಗುರಿನ ಸಮಾನಕ್ಕಾದ್ರೂ ಒಂಚೂರು ಹಾಡೋದಕ್ ಪ್ರಯತ್ನ ಪಟ್ಟಿದ್ರೆ ಈ ಜನ್ಮ ಸಾರ್ಥಕ. ಅಂಡ್ ನಿಮ್ಮ ಬಾಯಲ್ಲಿ ಇದೊಂದು ಈ ರೀತಿಯ ಮಾತು ಕೇಳಿದ್ನಲ್ಲ, ನನ್ ಜನ್ಮ ಸಾರ್ಥಕ ಆಯ್ತು. ಯಾವ ಅವಾರ್ಡ್ ಸಿಕ್ಕರು ಸಿಗದೆ ಇದ್ರು ನನ್ಗೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೆ. ನೀವು ತುಂಬಾ ಹತ್ತಿರದಿಂದ ಜಾನಕಿ ಅಮ್ಮನವರನ್ನ ನೋಡಿರೋದ್ರಿಂದಾಗಿ, ಅವ್ರ ಜೊತೆ ಇದ್ದದ್ರಿಂದಾಗಿ ಕೇಳ್ತಾ ಇದ್ದೀನಿ, ಅವರಿಂದ ತಾವು ಕಲಿತಂತಹ ಪಾಠ ಯಾವುದು? ನಾನು ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆಯುವಾಗಿನಿಂದ ನಾನು ಒಂಥರ ಏಕಲವ್ಯ ಶಿಷ್ಯ ಹಾಗೆ. ನಾನು ವರ್ಸಿಟಾಲಿಟಿ ಅನ್ನೋದನ್ನ ನಾನು ಅವರಿಂದ ಕಲಿತೆ. ಆಮೇಲೆ ಅವರ ಒಡನಾಟಕ್ಕೆ ಬಂದ ಮೇಲೆ ಹೇಗೆ ಅಂದ್ರೆ, ಎಷ್ಟು ಡೌನ್ ಟು ಅರ್ತ್, ಎಷ್ಟು ಸಿಂಪ್ಲಿಸಿಟಿ ಅಂದ್ರೆ, ಅದಕ್ಕೆ ಇನ್ನೊಂದು ಅನ್ವರ್ಥವೇ ಬಹುಶಃ ಜಾನಕಿ ಅಮ್ಮ. ಆಮೇಲೆ ಮನಸ್ಸನ್ನ ಮಗುವಿನ ರೀತಿಯಲ್ಲಿ ಇಟ್ಕೊಳ್ಳೋದು ಹೇಗೆ, ಯಾವ ಒಂದು ಜಲಸಿ ಇಲ್ಲ, ಕೋಪ ಇಲ್ಲ, ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸೇ ಇಲ್ಲ ಮನಸ್ಸಿನಲ್ಲಿ. ಹಾಗೆ ಮಗುವಿನಂತೆ, ಮಗುವಾಗಿಲೆ ಮನ ಅಂತ ಕವಿಗಳು ಹೇಳ್ತಾರಲ್ಲ, ಹಾಗೆ ಮಗುವಿನಂತೆ ಮನಸ್ಸನ್ನ ಇಟ್ಕೊಳ್ಳೋದು ಹೇಗೆ. ಯಾವಾಗ ಮನಸ್ಸು ಮತ್ತೆ ಹೃದಯ ನಿಷ್ಕಲ್ಮಶವಾಗಿರುತ್ತೋ ಅವಾಗ ಅದು ನಿಮ್ಮ ಮುಖದ ಮೇಲೆ, ನಿಮ್ಮ ಆರ ಏನಂತಾರೆ ಅದ್ರಲ್ಲೂ ಅದು ಕಾಣಿಸುತ್ತೆ. ಅದೇ ಕಾಣಿಸ್ತಾ ಇತ್ತು ಜಾನಕಿ ಅಮ್ಮನವರಲ್ಲಿ. ಸೊ ಅದು ಹೇಗೆ ಹಾಗೆ ನಿಷ್ಕಲ್ಮಶವಾಗಿ ಇಟ್ಕೊಳ್ಳೋದು, ಹೇಗೆ ಅಷ್ಟೊಂದು ಸಿಂಪಲ್ ಆಗಿರೋದು, ಹೇಗೆ ಯಾವುದಕ್ಕೂ ಆಸೆ ಪಡದೆ, ಯಾವ ಒಂದು ಕೆಟ್ಟ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಹೇಗೆ ಜೀವನ ಮಾಡೋದು ಅನ್ನೋದನ್ನ ಅವ್ರನ್ನ ನೋಡಿ ಕಲಿತೆ ನಾನು. ಎಸ್ 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 ಥ್ಯಾಂಕ್ ಯು ಅರ್ಚನಾ ಉಡುಪ ಅವರೇ. ಜಾನಕಿ ಅಮ್ಮನವರ ಜೊತೆ ತಮ್ಮ ಒಡನಾಟ ಹೇಗಿತ್ತು, ಏನು ಅವರಿಂದ ತಾವು ಕಲಿಯೋದಕ್ಕೆ ಸಾಧ್ಯ ಆಯಿತು, ಎಲ್ಲವನ್ನ ತಿಳಿಸಿದಿರಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.